ಎಲ್ಲರಿಗೂ ನಮಸ್ಕಾರ. ಹೇಮಾ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲರೂ ಹೇಮಾ ರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಸಿಹಿ ಬೆಲ್ಲದ ಪೊಂಗಲ್, ಹುಗ್ಗಿ ಹಾಗೂ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡಿಕೊಳ್ಳೋಣ. ಸಿಹಿ ಬೆಲ್ಲದ ಪೊಂಗಲ್ ಮಾಡುವ ವಿಧಾನ. ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳು: 2 ಅಚ್ಚು ಬೆಲ್ಲ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಒಣದ್ರಾಕ್ಷಿ, 3 ಏಲಕ್ಕಿ, 3 ಚಮಚ ತುಪ್ಪ, 1/4 kg ಹೆಸರು ಬೇಳೆ, 1/4 kg ಅಕ್ಕಿ. ಪೊಂಗಲ್ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಹೆಸರುಬೇಳೆ ಹಾಗೂ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ಚೆನ್ನಾಗಿ ತೊಳೆದುಕೊಂಡ ನಂತರ ಈಗ ಒಂದು ಕುಕ್ಕರ್ನಲ್ಲಿ ಅಕ್ಕಿ, ಹೆಸರುಬೇಳೆ ಹಾಗೂ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು 2 ವಿಜಿಲ್ ಕೂಗಿಸಿಕೊಳ್ಳಿ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ 2 ಬೆಲ್ಲದ ಅಚ್ಚನ್ನು ಹಾಕಿ ಅದು ಕರಗುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ಈಗ ಕುಕ್ಕರ್ನಲ್ಲಿ 2 ವಿಜಿಲ್ ಕೂಗಿಸಿಕೊಂಡಿರುವ ಅಕ್ಕಿ ಹಾಗೂ ಹೆಸರು ಬೇಳೆಗೆ ಆ ಪಾಕವನ್ನು ಹಾಕಿ ಸೋಸಿಕೊಳ್ಳಿ. ಸೋಸಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದನ್ನು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. 5 ನಿಮಿಷಗಳ ಕಾಲ ಬೇಯಿಸಿಕೊಂಡ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದರ ಮೇಲೆ ತಟ್ಟೆಯನ್ನು ಇಟ್ಟು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಒಂದು ಸ್ಟವ್ ಮೇಲೆ ಬಾಂಡಲಿಯನ್ನು ಇಟ್ಟು ಅದು ಕಾದ ನಂತರ 1 ಸ್ಪೂನ್ ತುಪ್ಪವನ್ನು ಹಾಕಿ ಅದು ಕಾದ ನಂತರ ಸ್ವಲ್ಪ ಗೋಡಂಬಿ ಹಾಗೂ ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಕರೆದುಕೊಳ್ಳಿ. ಚೆನ್ನಾಗಿ ಕರೆದುಕೊಂಡ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದಕ್ಕೆ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಿಮ್ಮ ಮುಂದೆ ಸಿಹಿ ಬೆಲ್ಲದ ಪೊಂಗಲ್ ಸವಿಯಲು ಸಿದ್ಧ. ಈಗ ಹುಗ್ಗಿ ಮಾಡುವ ವಿಧಾನ. ಹುಗ್ಗಿ ಮಾಡಲು ಬೇಕಾಗುವ ಪದಾರ್ಥಗಳು: 1/2 kg ಅಕ್ಕಿ, 1/4 kg ಹೆಸರು ಬೇಳೆ, 5 ಈರುಳ್ಳಿ, 8 ಹಸಿರು ಮೆಣಸಿನಕಾಯಿ, 4 ಚಕ್ಕೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಚಮಚ ಮೆಣಸು, ಅರ್ಧ ಬಟ್ಟಲು ಎಣ್ಣೆ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಹುಗ್ಗಿ ಮಾಡುವ ವಿಧಾನ: ಒಂದು ಸ್ಟವ್ ಮೇಲೆ ಬಾಂಡಲಿಯನ್ನು ಇಟ್ಟು ಹೆಸರು ಬೇಳೆಯನ್ನು ಹಾಕಿ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಹುರಿದಿರುವ ಹೆಸರುಬೇಳೆ ಹಾಗೂ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಈಗ ಒಂದು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು
ಕುಕ್ಕರ್ ಕಾದ ನಂತರ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಚಕ್ಕೆ, ಕರಿಬೇವಿನ ಸೊಪ್ಪು, ಮೆಣಸು, ಹಸಿರು ಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದಕ್ಕೆ ಚೆನ್ನಾಗಿ ತೊಳೆದುಕೊಂಡಿರುವ ಹೆಸರುಬೇಳೆ ಹಾಗೂ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಅದಕ್ಕೆ ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದಕ್ಕೆ 4 ದೊಡ್ಡ ಲೋಟದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ 3 ವಿಜಿಲ್ ಕೂಗಿಸಿಕೊಳ್ಳಿ. ಮೂರು ವಿಜಿಲ್ ಕೂಗಿಸಿಕೊಂಡ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಿಮ್ಮ ಮುಂದೆ ಹುಗ್ಗಿ ಸವಿಯಲು ಸಿದ್ಧ. ಈಗ ಚಟ್ನಿ ಮಾಡುವ ವಿಧಾನ. ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು: 1 ಪೂರ್ತಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 5 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, 1 ಬೆಳ್ಳುಳ್ಳಿ. ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಚೆನ್ನಾಗಿ ರುಬ್ಬಿಕೊಂಡ ನಂತರ ಚಟ್ನಿ ಸವಿಯಲು ಸಿದ್ಧ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹೇಮಾರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.